ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಧಮ್ಮ ಮಗುನ್ ಕರ್ಕೊಂಡು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಎಲ್ಲ ಹೋದ್ರು? ಪೂರ್ಣಿ, ಏನ್ ಹುಡುಕ್ತಾ ಇದೆಯಾ? ಅಮ್ಮ, ರಾಧಮ್ಮ ಅವ್ರ ರೂಮಲ್ಲಿ ಇದ್ದಾರ. ಮೀರನ ಅವ್ರ ಜೊತೆ ಏನಿದ್ದಾರೆ ತಾನೆ? ಅವ್ರಿಗೆ ಮಾತ್ರೆ ಕೊಡೋಣ ಅಂತ ರೂಮ್ಗೆ ಹೋದೆ, ಅಲ್ಲಿ ಇರ್ಲಿಲ್ಲ. ಇಲ್ಲೆಲ್ಲೋ ಆಚೆ ಇರಬೇಕು, ಅದಕ್ಕೆ ನೋಡಕ್ ಬಂದೆ. ರೂಮಲ್ಲೂ ಇಲ್ವಾ? ಮತ್ತೆ ಎಲ್ಲ ಹೋದ್ರು? ಅಕ್ಕ, ಏನಾಯ್ತು? ರಾಧಮ್ಮ ಮಗುನ ಎತ್ಕೊಂಡು ಆಟ ಆಡಿಸ್ತಿದ್ರು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಇಲ್ಲಿ ಬಂದು ನೋಡಿದ್ರೆ ಅವ್ರು ಇಲ್ಲೂ ಇಲ್ಲ. ನೀನೇನಾದ್ರೂ ನೋಡಿದ್ಯಾ? ಇಷ್ಟೊತ್ತು ಅಲ್ಲೇ ಇದ್ರು. ನಾನು ಅವ್ರ ಜೊತೆಲ್ಲೇ ಕೂತಿದ್ದೆ. ಆಮೇಲೆ ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ. ಇಷ್ಟೊತ್ತು ಅಲ್ಲೇ ಇದ್ರು ಅಂದಮೇಲೆ ಮನೇಲೆಲ್ಲೋ ಇರ್ತಾರೆ. ಬನ್ನಿ ನೋಡೋಣ. ಅಮ್ಮ, ರಾಧಮ್ಮ ಮಗು ಇಬ್ರು ಎಲ್ಲೂ ಕಾಣಿಸ್ತಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಟ್ಕೋಬೇಡ ಪೂರ್ಣಿ, ಇಲ್ಲ ಎಲ್ಲೋ ಇರ್ತಾರೆ. ರಾಧಾ ಅವ್ರಿಗೆ ಫೋನ್ ಮಾಡೋಣ ಅಂದ್ರೆ ಅವ್ರ ಹತ್ರ ಫೋನು ಇಲ್ಲ. ಆಯಿತು, ಟೆನ್ಷನ್ ಆಗಬೇಡಿ. ಮೊನ್ನೆ ಅಷ್ಟೇ CCTV ಸರ್ವಿಸ್ ಆಗಿದೆಯಲ್ಲ, ಅದನ್ನ ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡೋಣ. ಅವರಿಬ್ರು ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ ಅಂದಮೇಲೆ ರಾಧಮ್ಮ ಮಗುನ ಎಲ್ಲಿ ಕರ್ಕೊಂಡು ಹೋಗಿರಕ್ಕೆ ಸಾಧ್ಯ? ಅಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡಿ, ರಾಧಾ ಅವರು ಮೀರನ್ ಎತ್ಕೊಂಡು ಆಚೆ ಯಾಕೆ ಹೋಗ್ತಾ ಇದ್ದಾರೆ? ಅಮ್ಮ, ಪಾಪ, ರಾಧಾ ಮಗುನ್ ಕರ್ಕೊಂಡು ಎಲ್ಲೋ ಹೋಗಿದ್ದಾರೆ. ಎಲ್ಲೋ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇಷ್ಟೊತ್ತಾದ್ರೂ ಬಂದಿಲ್ಲ. ನಮ್ಗೆಲ್ಲ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ಮನೇಲಿ ಇಷ್ಟು ಸೆಕ್ಯೂರಿಟಿ ಇದ್ರು ಅವರೆಲ್ಲ ಹೋಗ್ತಾರೆ? ಅವ್ರು ಹಿಂದೆ ಬಾಗಿಲಿಂದ ಹೋಗಿದ್ದಾರೆ. ರಾಧಾ ಅವ್ರ ಮನಸ್ಥಿತಿ ಮೊದಲೇ ಸರಿ ಇಲ್ಲ. ಅವರು ನಮ್ಮ ಮಗು ಜೊತೆ ಬಿಡೋ ಬದಲು ನೀವ್ಯಾರಾದ್ರೂ ಇರ್ಬೋದಿತ್ತಲ್ವಾ? ಅಂಥದ್ರಲ್ಲೂ ಶಾರ್ವರಿ ಮಗುನ ಎತ್ಕೊಂಡು ಹೋಗೋಕೆ ಏನೇನೆಲ್ಲ ಪ್ರಯತ್ನ ಪಟ್ಟಿದ್ಲು. ಇಷ್ಟಾದ್ರೂ ನೆಗ್ಲೆಕ್ಟ್ ಮಾಡ್ತಾರಾ? ಮಗು ಅಳ್ತಿತ್ತು ಅಂತ ಅದನ್ನ ಆಟ ಆಡಿಸ್ತಿದ್ರು. ಇಷ್ಟೊತ್ತಿಲ್ಲ ಇದ್ರು. ಅವ್ರು ಆಚೆ ಹೋಗ್ತಾರೆ ಅಂತ ನನಗೆ ಕಲ್ಪನೆನೂ ಇರಲಿಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೋಗಿ ಹುಡುಕ್ತೀನಿ. ಮಾಧವ್, ಅಭಿ ಕೂಡ ಆಚೆ ಹೋಗಿದ್ದಾರೆ ಹುಡುಕಕ್ಕೆ ಅಂತ. ಸರಿ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ ವಿಷಯ ಏನಾದ್ರು ಗೊತ್ತಾಯ್ತು ಅಂತ. ಹೇಳು ಸಮರ್. ಅಭಿ, ನಾನು ಈಗಷ್ಟೇ ಮನೆಗೆ ಬಂದೆ. ವಿಷಯ ಗೊತ್ತಾಯ್ತು. ಎಲ್ಲಿದ್ದೀರಾ ನೀವು? ನಾನು ಇಲ್ಲೇ ಪಕ್ಕದ ಬೀದಿಲಿ ಹುಡುಕ್ತಾ ಇದ್ದೀನಿ. ಅಪ್ಪ ಮತ್ತೆ ಚಿಕ್ಕಪ್ಪ ಮನೆ ಹಿಂದೆ ಇರೋ ಬೀದಿಗಳಲ್ಲಿ ಹುಡುಕ್ತಾ ಇದ್ದಾರೆ. ಸರಿ, ನಾನಿಲ್ಲಿ ಸುತ್ತಮುತ್ತ ನೋಡ್ತೀನಿ. ನಿನ್ಗೆಲ್ಲರೂ ಕಂಡ್ರೆ ತಕ್ಷಣ ಫೋನ್ ಮಾಡು. ಸರಿ ಸಮರ್. ಅವ್ರಿಗೇನಾದ್ರೂ ಸಿಕ್ಕಿದ್ರಂತ? ಇಲ್ಲ ಅಮ್ಮ, ಇನ್ನೂ ಹುಡುಕ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ನನ್ನ ಮಗುಗೆ ಏನೂ ಆಗದೆ ಇರಲಿ. ಅವಳಿಗೇನಾದ್ರೂ ಅದ್ರ ನನ್ನ ಜೀವನೇ ಹೊಟ್ಟೋಗ್ಬಿಡುತ್ತೆ. ಪಾಪು, ಅಮ್ಮ, ನೀವಿಬ್ರು ಇಷ್ಟೊಂದು ಭಯ ಪಡ್ಕೊಂಡ್ರೆ ಹೇಗೆ? ನಮ್ಮ ಮೀರಾಗೆ ಏನೂ ಆಗಲ್ಲ. ಅವಳು ಸೇಫಾಗಿ ಮನೆಗೆ ಬರ್ತಾಳೆ. ಇಷ್ಟಕ್ಕೂ ರಾಧಾ ಅವರು ಮಗುನೇ ಕಾಚೆ ಕರ್ಕೊಂಡೋದ್ರು. ಎಲ್ಲಿಗೆ ಅಂತ ಕರ್ಕೊಂಡೋದ್ರು? ಮಗುನ ಸಮಾಧಾನ ಮಾಡಕ್ಕೆ ಕರ್ಕೊಂಡೋಗಿರ್ತಾರೆ. ಅದಿನ್ನೂ ಚಿಕ್ಕ ಮಗು, ಮನೇಲೆ ಸಮಾಧಾನ ಮಾಡ್ಬೋದಿತ್ತು. ದೊಡ್ಡ ಮಗು ಆಗಿದ್ದಿದ್ರೆ ಚಾಕ್ಲೇಟ್ ಕೊಡ್ಸೋಕ್ಕೋ ಐಸ್ ಕ್ರೀಮ್ ಕೊಡ್ಸೋಕ್ಕೋ ಆಚೆ ಕರ್ಕೊಂಡು ಹೋಗ್ಬೋದಿತ್ತು. ಆಚೆ ಮರ ಗಿಡ ಪಕ್ಷಿಗಳನ್ನ ತೋರ್ಸೋಕೆ ಏನಾದ್ರು ಕರ್ಕೊಂಡು ಹೋಗಿರ್ಬೋದಾ? ಪಾರ್ಕ್ ಹತ್ರ ಕರ್ಕೊಂಡು ಹೋಗಿರ್ಬೋದಾ? ಏನು, ಪಾರ್ಕ್ ಹತ್ರನಾ? ನೆನ್ನೆ ಹಾಸ್ಪಿಟ್ಲಿಂದ ಬರುವಾಗ ನಾವು ಅವ್ರನ್ನ ಪಾರ್ಕ್ ಕರ್ಕೊಂಡು ಹೋಗಿದ್ವಿ ಅಲ್ವಾ? ಅಲ್ಲಿ ಮಕ್ಕಳನ್ನ ಆಟ ಆಡ್ಸೋದಕ್ಕೆ ತುಂಬಾ ಜನ ಕರ್ಕೊಂಡ್ ಬರ್ತಾರೆ ಅಂತ ತೋರಿಸಿದ್ವಿ. ನಡಿ ಪಾಪು, ನಾವು ಪಾರ್ಕಿಗೆ ಹೋಗೋಣ. ಪೂರ್ಣಿ, ದೀಪಿಕಾ, ನೀವು ಮನೇಲೇ ಇರಿ. ಅವ್ರೇನಾದ್ರೂ ಬಂದ್ರೆ ನಮಗೆ ಫೋನ್ ಮಾಡಿ. ನಡಿ ಪಾಪು. ಪಾಪು, ರಾಧಾ ಅವರು ಮಗುನ್ ಕರ್ಕೊಂಡು ಇಲ್ಲಿಗೆ ಬಂದಿರ್ಬೇಕು ಅನ್ಸತ್ತೆ. ಯಾಕೆಂದ್ರೆ ಈ ಪಾರ್ಕ್ ಬಿಟ್ರೆ ಅವ್ರಿಗೆ ಮನೆ ಹತ್ರ ಬೇರೆ ಯಾವ ಜಾಗನೂ ಗೊತ್ತಿಲ್ಲ. ಎಲ್ಲೂ ಕಾಣಿಸ್ತಿಲ್ವಲ್ಲಮ್ಮ. ಬನ್ನಿ ಮುಂದೆ ನೋಡೋಣ. ಅಕ್ಕ, ಎಲ್ಲಿದ್ದೀರಾ? ಪಾರ್ಕ್ ಹತ್ರ ಬರ್ತಾ ಇದ್ದೀವಿ ಅಕ್ಕ. ನಾನು ನೀನು ಹೇಳಿದ ಜಾಗದ ಹತ್ರನೇ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಮಗುನ ಎತ್ಕೊಂಡು ಬಾ. ಅವರು ಪಾರ್ಕಿಂದ ಆಚೆ ಬಂದಿದ್ದಾರೆ, ಫಾಲೋ ಮಾಡ್ತಾ ಇದೀವಿ. ಆ ಮಗುನ ಎತ್ತಾಕೊಂಡು ಬಂದೇ ಬರ್ತೀವಕ್ಕ.
ಪಾಪು ಆಟ ಆಡೋಣ ಅಂತ ಪಾರ್ಕಿಗೆ ಬಂದು ನಿದ್ದೆನೆ ಮಾಡಿಬಿಟ್ಯಾ? ಈಗ ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರಲ್ವಾ, ನಾವು ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರಲ್ವಾ, ನಾಳೆ ಬರೋಣ ಆಯ್ತಾ? ಲೈ, ಅಕ್ಕಪಕ್ಕ ಯಾರು ಇಲ್ಲ ಕಣ. ಇದು ಒಳ್ಳೆ ಟೈಮು. ಆ ಹೆಂಗ್ಸತ್ರ ಮಗುನ್ ಕಿತ್ಕೊಳ್ಬೇಕು. ಯಾರು ನೀವು? ಯಾಕೆ ಮಗುನ್ ಕಿತ್ಕೊತಾ ಇದ್ದೀರಾ? ಏಯ್, ಸೈಲೆಂಟ್ ಮಗುನ ನಮ್ಮ ಕೈಗೆ ಒಪ್ಸಿದ್ರೆ ಸರಿ. ಕಿರ್ಚಾದ್ರೆ ನಿನ್ ಕತೆ ಮುಗಿಸ್ಬಿಡ್ತೀವಿ. ಇಲ್ಲ, ನಾನು ಮಗುನ್ ಕೊಡಲ್ಲ. ಏಯ್, ಬಿಡ. ಬೇಡ, ಬಿಡಿ, ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾರು ನೀವು? ಯಾಕೆ ಮಗುನ ಎತ್ಕೊಂಡು ಓಡೋಗ್ತಿದ್ದೀರಾ? ಯಾರಾದ್ರೂ ಕಾಪಾಡಿ, ಕಾಪಾಡಿ. ಕಂಸನ್ ಕೈಯಿಂದ ಕೃಷ್ಣ ತಪ್ಪಿಸ್ಕೋಬಹುದು, ಆದ್ರೆ ಈ ಶಾರ್ವರಿ ಕೈಯಿಂದ ಈ ಮೀರಾ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಇನ್ನು ನಿನ್ ಕತೆ ಮುಗೀತು. ಆ ಮಾಧವನ್ ಮನೆಯವರು ನೀನಿಲ್ದೆ ನರ್ಲಿ ಸಾಯ್ಬೇಕು. ಇಷ್ಟು ದಿನ ಕಣ್ಣ ಮುಚ್ಚಾಲೆ ಆಟ ಆಡಿದ್ ಸಾಕು, ಇವತ್ತು ಸಿಕ್ಕಾಕೊಂಡೆ.